ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘ. ಸೊ ಇವತ್ತು ವಾರ್ಡ್ರೋಬ್ ಕ್ಲೀನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆ್ಯಸ್ ಯೂಶುವಲ್ ನೀವು ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬಾ ಮೆಸ್ಸಿ ಆಗೋಗಿದೆ. ಸೊ ಕ್ಲೀನ್ ಮಾಡಲೇಬೇಕು, ಯಾಕಂದರೆ ಬೇಕಾಗಿರೋ ಟೈಮಲ್ಲಿ ಸಿಗ್ತಾಯಿಲ್ಲ, ಹಾಗಾಗೋಗಿದೆ. ಸೊ ಬನ್ನಿ ಕ್ಲೀನ್ ಮಾಡೋಣ. ಇದೆಲ್ಲನೂ ನನ್ನ ಆರ್ಟಿಫಿಷಿಯಲ್ ಜೆಲ್ಸು. ಸೊ ನಾನು ಇದ್ರದ್ದೇ ಒಂದು ಸಪ್ರೇಟ್ ವೀಡಿಯೋ ಮಾಡಿ ತೋರಿಸ್ತೀನಿ, ನಾನು ಎಲ್ಲಿ ತೊಗೊಂಡೆ, ಕ್ವಾಲಿಟಿ ಹೇಗಿರುತ್ತೆ ಅಂತೆಲ್ಲ. ಸೊ ಈ ಬಾಕ್ಸ್ ಬಂದು ನಮ್ಮ ಯಜಮಾನ್ರಿಗೆ ದೀಪಾವಳಿಲಿ ಅವ್ರ ಆಫೀಸ್ ಸೈಡಿಂದ ಗಿಫ್ಟ್ ಕೊಟ್ಟಿದ್ದಿತ್ತು. ಅದನ್ನು ಇವಾಗ ನಾವು ನಾಗವಲ್ಲಿ ಅವ್ರ ಥರ ಜ್ಯುವೆಲ್ರಿ ಬಾಕ್ಸ್ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಮೇಡಮ್ ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ. ಬುಜ್ಜಿ ಹಾಯ್ ಹೇಳಮ್ಮ. ಹಾಯ್. ನಾಚಿಕೆ. ಮೊದಲಿಗೆ ಜ್ಯುವೆಲ್ರಿನೆಲ್ಲ ಕ್ಲೀನಾಗಿ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಾಕ್ಸಿಂದ ಎಲ್ಲನೂ ತೆಗೆದು ಸೆಟ್ನ ನೋಡಿ ಕ್ಲೀನಾಗಿ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಯಾವುದೇ ಜ್ಯುವೆಲ್ರಿ ಬಾಕ್ಸ್ಗೆ ಹಾಕೋಕ್ಕೂ ಮುಂಚೆ ಈ ರೀತಿ ವೈಟ್ ಟಿಶ್ಯೂ ಪೇಪರ್ನ ಹಾಕ್ತೀನಿ. ಸೊ ಸ್ಟೋನ್ಸ್ ಏನಾದರೂ ಬಿದ್ದರೆ ಅಲ್ಲೇ ಇರುತ್ತೆ ಆ್ಯಂಡ್ ಮೇಯ್ನ್ಲಿ ಶೈನಿಂಗ್ ಹಾಳಾಗಲ್ಲ. ಸೊ ಇದು 5 ವರ್ಷದಿಂದನೂ ನನ್ನ ಹತ್ರ ಇದೆ ಈ ನೆಕ್ಲೆಸ್. ನೀವು ಇವಾಗ ನೋಡ್ತಿರೋದು ತೊಗೊಂಡಾಗ ಹೇಗಿದೆಯೋ ಈಗಲೂ ಹಾಗೇ ಇದೆ. ಇದು ನನ್ನ ಮೈದನ ಮದುವೆಯಲ್ಲಿ ತೊಗೊಂಡಿದ್ದು ಸೆಟ್ಟು. ಸೊ ಇದು ನೆಕ್ಲೆಸ್ಸು, ಇದಕ್ಕೊಂದು ಲಾಂಗ್ ಹಾರ ಮತ್ತು 2 ಜುಮ್ಕಿ ಬಂದಿತ್ತು. ಅದಾದಮೇಲೆ ಒಂದು ಡಾಬ್ನ ತೊಗೊಂಡೆ, ಅದು ಕೂಡ ನಾನು ಚಿಕ್ಕಪೇಟೆಲ್ಲೇ ತೊಗೊಂಡಿದ್ದು. ಈ ಸೆಟ್ಟು ಕೂಡ ಚಿಕ್ಕಪೇಟೆಲ್ಲೇ. ಸ್ಟಾರ್ಟಿಂಗ್ ಅವೆನ್ಯೂ ರೋಡ್ ಎಂಟ್ರಿ ಆಗ್ತಿದ್ದಂಗೆ ರೈಟ್ ಸೈಡಲ್ಲಿ ಅನಿತಾ ಜ್ಯುವೆಲ್ಸ್ ಅಂತ ಸಿಗುತ್ತೆ, ಅಲ್ಲಿ ಸಿಗುತ್ತೆ ನಿಮಗಿದು. ಅದಾದಮೇಲೆ ಈ ಡಾಬ್ ಕೂಡ ಅಲ್ಲೇ ರೋಡ್ ಸೈಡಲ್ಲಿ ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲಿ. ಒಂದು 150 200 ಏನೋ ಕೊಟ್ಟಿದ್ದು, ಸರಿಯಾಗಿ ನೆನಪಿಲ್ಲ. ಇವತ್ತಿಗೂ ಹಾಗೇ ಇದೆ, ನಾನು ತೊಗೊಂಡಾಗ ಹೇಗಿತ್ತೋ ಅದೇ ಥರ ಇದೆ. ಶೈನಿಂಗ್ ಕೂಡ ನೀವು ನೋಡ್ತಿದ್ದೀರಾ. ಸೊ ತುಂಬ ಮೆಸ್ಸಿ ಆಗೋಗಿದ್ರಿಂದ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸಪ್ರೇಟ್ ಬಾಕ್ಸ್ ಮಾಡಿ ಆ ಸೆಟ್ಗೆ ಆ ವಾಲೆನ ಸಪ್ರೇಟ್ ಮಾಡಿ ಆ್ಯಂಡ್ ಎಕ್ಸ್ಟ್ರಾ ಜುಮ್ಕಾಸ್ ಇರೋದನ್ನೆಲ್ಲ ಅದೊಂದು ಬಾಕ್ಸ್ ಮಾಡಿ ಬಾಕ್ಸ್ಗಳೊಳಗಡೆ ಇಟ್ಕೊಂಡೆ. ಸೊ ಅದಾದಮೇಲೆ ನನ್ನ ಮಗಳು ಮಾತಾಡಿಕೊಂಡು ಹಾಡು ಹೇಳ್ತಾಯಿದ್ಲು. ಸೊ ಅದು ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ಅದಾದಮೇಲೆ ಬಾಕ್ಸ್ಗಳನ್ನೆಲ್ಲ ಸಪ್ರೇಟ್ ಮಾಡಿ ಈ ರೀತಿ ಎತ್ತಿಟ್ಕೊಂಡೆ. ಆ್ಯಕ್ಚುಲಿ ಇಲ್ಲಿ ನಾನು ಇದೇನು ತೋರಿಸ್ತಾ ಇದ್ದೀನಿ, ಈ ಬಾಕ್ಸು 2 ಇದೆ. ಅದನ್ನು ಡ್ರಾಯರಲ್ಲಿ ಇಟ್ಕೊಂಡು ಈ 3 ಸಪ್ರೇಟ್ ಇಟ್ಕೊಂಡೆ. ಅದಾದಮೇಲೆ ಬುಜ್ಜಿಗೆ ಊಟದ ಟೈಮ್ ಆಯಿತು. ಸೊ ಅವಳಿಗೆ ಅನ್ನಕ್ಕೆ ರೆಡಿ ಮಾಡಿಕೊಂಡೆ. ಅನ್ನ ರೆಡಿ ಮಾಡಿ ಅವಳಿಗೆ ತಿನ್ನಿಸಿ ಅವಳನ್ನು ಮಲಗಿಸಿದ್ಮೇಲೆ ವಾರ್ಡ್ರೋಬ್ ಎಲ್ಲ ಜೋಡಿಸ್ಕೊಂಡೆ, ಬಟ್ಟೆ ಎಲ್ಲ ತೆಗೆದು ಕ್ಲೀನಾಗಿ ಜೋಡಿಸ್ಕೊಂಡೆ. ಸೊ ಮುಂದೆ ಇರೋದೆಲ್ಲನೂ ನಾನು ಡೈಲಿ ಯೂಸ್ದು, ಹಿಂದೆ ಏನು ಇಟ್ಟಿದ್ದೀನಿ ಇದೆಲ್ಲನೂ ನಾನು ಆಚೆ ಹೋಗ್ಬೇಕಾದ್ರೆ ಹಾಕೊಳ್ಳೋಂಥ ಟಾಪು ಡ್ರೆಸ್ಸಸ್ ಎಲ್ಲ ಅಲ್ಲಿದೆ. ಮಧ್ಯದಲ್ಲಿ ನೈಟ್ ವೇರ್ಸು, ಆಮೇಲೆ ಇದೆಲ್ಲ ನನ್ನ ಮಗಳದ್ದು ಫ್ರಾಕ್ ಕಲೆಕ್ಷನ್ಸು, ಸ್ಟೋನ್ ವರ್ಕ್ ಇರೋದು, ಆರಿ ವರ್ಕ್ ಮಾಡಿಸಿರೋದು, ಆಮೇಲೆ ಬರ್ಡೇ ಫ್ರಾಕ್ಸು ಎಲ್ಲನೂ ಇಲ್ಲಿದೆ. ಇದು ಅವಳ ನಾಮಕರಣದ್ದು, ಪ್ಯೂರ್ ರೇಷ್ಮೆ ಬಟ್ಟೆ ಮೇಲೆ ವರ್ಕ್ ಮಾಡಿಸಿ ಆ್ಯಂಡ್ ಪ್ಯೂರ್ ಬನಾರಸಲ್ಲಿ ಲಂಗ ಹೊಲಿಸಿದ್ದು. ಆ್ಯಂಡ್ ಕೆಳಗಡೆ ನನ್ನ ಮಗಳದ್ದು ಬಟ್ಟೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ತುಂಬಾ ಮೆಸ್ಸಿ ಆಗೋಗಿತ್ತು ಅವಳ ಸೈಡೂ. ಇದು ಬಂದು ಅವಳು 3 ತಿಂಗಳಿರಬೇಕಾದ್ರೆ ನಾನು ವಾಟರ್ ಮಿಲನ್ ಥೀಮಲ್ಲಿ ಫೋಟೋಶೂಟ್ ಮಾಡಬೇಕು ಅಂತ ಹೇಳಿ ಉಲ್ಲನ್ನಲ್ಲಿ ನಾನೇ ಹಾಕಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನನ್ನ ಫೋಟೋ ಕೂಡ ಶೇರ್ ಮಾಡ್ತೀನಿ, ಹೊಸ ಮೊಬೈಲ್ ಆಗಿರೋದ್ರಿಂದ ಹಳೆ ಮೊಬೈಲಲ್ಲಿದೆ. ಅದಾದಮೇಲೆ ಅವಳ ಬಟ್ಟೆಗಳನ್ನೂ ಕೂಡ ಎಲ್ಲ ನೀಟಾಗಿ ಎತ್ತಿಟ್ಕೊಂಡೆ. ಅವಳು ಇನ್ನೂ ಮಲಗಿದ್ಲು. ಅದಾದಮೇಲೆ ಕೆಳಗಡೆ ಲಾಸ್ಟ್ ಸ್ಟೆಪ್ಪಲ್ಲಿ ಕ್ಲೀನ್ ಮಾಡೋಕ್ಕೆ ಮುಂಚೆ ಎದ್ಬಿಟ್ಲು. ಸೊ ಇದೆಲ್ಲ ಅವಳು ಟೀ ಶರ್ಟು, ಇದು ಅವಳು ಬನಿಯನ್ಸು ಮತ್ತು ಈ ಕರ್ಚೀಫ್ಸು, ಅದೆಲ್ಲ ಅವಳು ಚಡ್ಡಿ, ಆಮೇಲೆ ಆ ಕಡೆ ಇರೋದೆಲ್ಲ ಪ್ಯಾಂಟ್ಸು. ಅಕಾರ್ಡಿಂಗ್ ನನಗೆ ತಕ್ಷಣಕ್ಕೆ ಕೈಗೆ ಸಿಗೋ ಥರ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಹಿಂದೆ ಇರೋದೆಲ್ಲನೂ ಅವಳು ಲಾಂಗ್ ಫ್ರಾಕು, ಆಮೇಲೆ ಆಚೆ ಹೋಗ್ಬೇಕಾದ್ರೆ ಹಾಕೊಳ್ಳೋಂಥ ಬಟ್ಟೆನೆಲ್ಲ ಹಿಂದೆ ಇಟ್ಟಿದ್ದೀನಿ. ಡೈಲಿ ಯೂಸ್ಡ್ ಏನಿದೆ ಅದನ್ನು ನಾನು ಮುಂದೆ ಇಟ್ಕೊಂಡಿದ್ದೀನಿ. ಆಮೇಲೆ ಅವಳಿಗೆ ಹೊಸ ಬಟ್ಟೆಗಳಿತ್ತು. ಸೊ ಈ ಸರಿ ಹಬ್ಬಕ್ಕೆ ಅಂದರೆ ನೆಕ್ಸ್ಟ್ ಬರೋ ನವರಾತ್ರಿ ಹಬ್ಬಕ್ಕೆಲ್ಲ ಬಟ್ಟೆ ತೊಗೊಳೋದು ಬೇಡ ಅಂತೇಳಿ ಹೊಸ ಬಟ್ಟೆನ ಮೇಲೆ ಕಾಣೋ ಥರ ಇಟ್ಕೊಂಡಿದ್ದೀನಿ. ಏನಾಗುತ್ತೆ ಅಂದರೆ ಹಿಂದೆ ಇಟ್ಟುಬಿಡ್ತೀವಿ, ಗೊತ್ತಾಗಲ್ಲ. ಸೊ ಹಬ್ಬಕ್ಕೂ ಹೊಸ ಬಟ್ಟೆ ತೊಗೊಂಡು ವಾರ್ಡ್ರೋಬ್ನ ತುಂಬಿಸ್ತಾ ಇರ್ತೀನಿ. ಇದೇ ನಾನು ಮಾಡೋ ತಪ್ಪು. ಇವತ್ತು ಬೆಳಗ್ಗೆಯಿಂದ ಬರೀ ವಾರ್ಡ್ರೋಬ್ ಕ್ಲೀನ್ ಮಾಡೋದೇ ಆಗೋಗಿದೆ. ಸೊ ತೋರಿಸ್ತೀನಿ ಎಷ್ಟಿತ್ತು ಅನ್ವಾಂಟೆಡ್ ಥಿಂಗ್ಸ್ ಅಂತ. ಏನು ನೋಡ್ತಾ ಇದ್ದೀರಾ, ಇದೆಲ್ಲ ನನ್ನ ವಾರ್ಡ್ರೋಬಲ್ಲಿ ಸೇರಿಕೊಂಡಿತ್ತು. ಅಂದರೆ ನನ್ನ ಬಟ್ಟೆಗಳನ್ನೂ ನಾನು ಯೂಸ್ ಮಾಡ್ತಾ ಇರಲಿಲ್ಲ ಆ್ಯಂಡ್ ಇನ್ನು ಮುಂದೆನೂ ಯೂಸ್ ಮಾಡಲ್ಲ. ಸೊ ಅದರಿಂದ ಅದನ್ನು ನಾನು ತೆಗೆದುಬಿಟ್ಟೆ. ಆಮೇಲೆ ಮಾಡಿ ಮೇಲೆ ಬಟ್ಟೆ ಒಣಗಾಕಿದ್ವಿ, ಅದನ್ನು ಎತ್ಕೊಂಬರೋಕ್ಕೆ ಅಂತ ನಾನು ನನ್ನ ಮಗಳು ಇಬ್ಬರು ಹೋದ್ವಿ. ಈಗ ಅವಳು ಮೆಟ್ಲತ್ತ ಚೆನ್ನಾಗಿ ರೂಢಿ ಆಗಿಬಿಟ್ಟಿದ್ದಾಳೆ. ಎತ್ಕೊಂಡು ಬೇರೆ ಬಟ್ಟೆನೆಲ್ಲ ಒಣಗಾಕಿ ಆಮೇಲೆ ಕೆಳಗಡೆ ಬಂದು
ಇವಳಿಗೆ ಸ್ನಾನ ಮಾಡಿಸಿ ಇವಳನ್ನ ರೆಡಿ ಮಾಡಿಸಿ ಮೇಯ್ನ್ ಕೆಲಸ ಇದೇ ಇರೋದು ಆ್ಯಕ್ಚುಲಾಗಿ. ಇವಳಿಗೆ ಸ್ನಾನ ಮಾಡಿಸಿ ಇವಳಿಗೆ ಪೌಡ್ರಾಗಿ ಬಟ್ಟೆ ಹಾಕೊಳ್ಳೋಷ್ಟ್ರಲ್ಲೇ ಸೊಂಟ ಬಿದ್ದೋಗಿರುತ್ತೆ. ಅದಾದಮೇಲೆ ಇವಳನ್ನ ರೆಡಿ ಮಾಡಿ ನೆಕ್ಸ್ಟು ನಮ್ಮ ಯಜಮಾನ್ರದ್ದು ಬಟ್ಟೆಗಳನ್ನ ರೆಡಿ ಮಾಡಿಕೊಂಡೆ. ಅವರು ಮನೆಗೆ ಬಂದರು. ಅವ್ರ ಪರ್ಮಿಷನ್ ಇಲ್ದಿರ ನಾನು ಅವ್ರ ವಸ್ತುಗಳನ್ನ ಮುಟ್ಟಬಾರ್ದು, ಅದು ಅವ್ರಿಗೆ ಇಷ್ಟ ಆಗೋಲ್ಲ. ಯಾಕಂದರೆ ಅವರು ಅಷ್ಟು ನೀಟಾಗಿ ಇಟ್ಕೊಂಡಿದ್ರು, ಬಟ್ ನೀಟಾಗಿ ಅರೇಂಜ್ ಮಾಡಿದೆ ಅಷ್ಟೇ ನಾನು. ಅದಾದಮೇಲೆ ಅವ್ರದ್ದು ಐರನ್ ಆಗಿರೋ ಶರ್ಟ್ಸ್ ಪ್ಯಾಂಟ್ಸ್ ಕೂಡ ಬಂತು, ಅದನ್ನು ಹಂಗೆ ಎತ್ತಿಟ್ಕೊಂಡು ಟವಲ್ಸ್ನ ಆ ಕಡೆ ಇಟ್ಟು, ಇದೆಲ್ಲ ಅವ್ರು ಯೂಸ್ ಮಾಡೋ ಡೈಲಿ ಟೀ ಶರ್ಟ್ಸು ಮತ್ತು ಶಾರ್ಟ್ಸು ಆ್ಯಂಡ್ ಸಾಕ್ಸು ಮತ್ತು ಕರ್ಚೀಫ್ನ ನಾನು ಈ ಡ್ರಾಯರಲ್ಲಿ ಇಡ್ತೀನಿ. ಆ್ಯಂಡ್ ಇದು ಬಂದು ನನ್ನ ಪರ್ಸ್ನಲ್ ಡ್ರಾಯರು. ಅದ್ರ ಕೆಳಗಡೆ ನನ್ನ ಸ್ಯಾರೀಸ್, ಒಕೇಶನ್ ಸ್ಯಾರೀಸ್ನೆಲ್ಲ ಈ ರೀತಿ ಇಟ್ಕೊಂಡಿದ್ದೀನಿ. ನಾನು ಜಾಸ್ತಿ ಪೆಟಿಕೋಟ್ಸ್ನ ಬೈ ಮಾಡಲ್ಲ. ಕಾಮನ್ ಕಲರ್ಸ್ ರೆಡ್, ಗ್ರೀನ್, ವೈಟ್, ಬ್ಲ್ಯಾಕ್ ಇಷ್ಟೇ ನಾನು ಯೂಸ್ ಮಾಡೋದು. ಆ್ಯಂಡ್ ಅದ್ರ ಕೆಳಗಡೆ ಇರೋದೆಲ್ಲ ಬೆಡ್ಶೀಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.